ಛಲದ ಕಥನ ವಿಶೇಷ ಚೇತನರ ವಾರ್ತೆ, ಇದು ನಂಬಿಕೆಯ ಧ್ವನಿ. ವಿಶೇಷ ಚೇತನರ ಧ್ವನಿ, ವಿಶೇಷ ಚೇತನರ ವಾರ್ತೆ, ಇದು ಪ್ರಗತಿಯ ಹಾದಿ. ಕರ್ನಾಟಕದ ಹೆಮ್ಮೆ, ಜನಸೇವೆಯ ಬೆಳಕು, ಪ್ರತಿಯೊಬ್ಬರಿಗೂ ಸಿಗಲಿ ನ್ಯಾಯದ ನೆಲಕು. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ 2 ಬಾರಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ಪಿಂಚಣಿಗೆ ಸಂಬಂಧಪಟ್ಟ ಮತ್ತೊಂದು ಸುದ್ದಿಯನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ನಕಲಿ ಫಲಾನುಭವಿಗಳ ಪತ್ತೆಗೆ ಪ್ರತ್ಯೇಕ ಆ್ಯಪ್ ರಚನೆ, ಕಂದಾಯ ಇಲಾಖೆಯಿಂದ ತ್ವರಿತ ಕ್ರಮ, ಸಂದೇಹಾಸ್ಪದ ಪಿಂಚಣಿದಾರರ ಪತ್ತೆಗೆ ವೇಗ. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆಗಳ ಮೂಲಕ ಸರ್ಕಾರದ ವತಿಯಿಂದ ನೀಡುತ್ತಿರುವ ಪಿಂಚಣಿಯಲ್ಲಿ ಸಂದೇಹಾಸ್ಪದ ಫಲಾನುಭವಿಗಳ ಪತ್ತೆ ಕಾರ್ಯವನ್ನು ಕಂದಾಯ ಇಲಾಖೆ ಕೈಗೊಂಡಿದೆ. ಪಿಂಚಣಿ ಪಡೆಯಲು ಅರ್ಹರಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯ ಮಾರ್ಚ್ ತಿಂಗಳಿನಿಂದ ರಾಜ್ಯಾದ್ಯಂತ ನಡೆಯುತ್ತಿದ್ದು, ಬೇರೆ ಊರಿನಲ್ಲಿ ವಾಸವಿರುವ ಫಲಾನುಭವಿಗಳ ಪತ್ತೆ ಮತ್ತು ನಕಲಿ ಅಥವಾ ಮೃತಪಟ್ಟ ಪಿಂಚಣಿದಾರರನ್ನು ಪಟ್ಟಿಯಿಂದ ತೆಗೆಯುವ ಕಾರ್ಯವನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಅಧಿಕಾರಿಗಳಿಗೆ ವಹಿಸಲಾಗಿದೆ. ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಪರಿಶೀಲನೆ ಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿಯ 11.8 ಲಕ್ಷಕ್ಕೂ ಹೆಚ್ಚು ನಕಲಿ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಇದೀಗ ಕಂದಾಯ ಇಲಾಖೆ ಸಂದೇಹಾಸ್ಪದ ಫಲಾನುಭವಿಗಳ ಪರಿಶೀಲನೆ ಪ್ರಕರಣಗಳನ್ನು ಭೌತಿಕ ಪರಿಶೀಲನೆ ಮತ್ತು ಪ್ರಗತಿ ಕುರಿತಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮೇ 12ರಂದು ವಿಡಿಯೋ ಸಂವಾದದ ಮೂಲಕ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಆಯುಕ್ತಾಲಯದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯ ಸಭೆ ನಡೆಸಿದ್ದು, ಪರಿಶೀಲನೆ ಕಾರ್ಯವನ್ನು ಶೀಘ್ರದಲ್ಲೇ ಮುಗಿಸುವಂತೆ ಸೂಚನೆ ನೀಡಿದ್ದಾರೆ. ಮೊಬೈಲ್ ಆ್ಯಪ್ ಮೂಲಕ ಸಂದೇಹಾಸ್ಪದ ಫಲಾನುಭವಿಗಳ ಪಿಂಚಣಿಗಳನ್ನು ಪರಿಶೀಲನೆ ನಡೆಸಲಾಗುತ್ತಿದ್ದು, ಪ್ರತಿಯೊಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪ್ರತ್ಯೇಕ ಆ್ಯಪ್ ಲಾಗಿನ್ ನೀಡಲಾಗಿದ್ದು, ತಮ್ಮ ವ್ಯಾಪ್ತಿಯ ಪ್ರಕರಣಗಳನ್ನು ದಾಖಲಿಸಿಕೊಂಡು ಅಂತಿಮ ಪಟ್ಟಿ ತಯಾರಿಸಿ ತಹಸೀಲ್ದಾರ್ಗೆ ಕಳುಹಿಸಿಕೊಡಲಾಗುತ್ತದೆ. ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳು ಬೇರೆ ಊರಿನಲ್ಲಿ ವಾಸವಾಗಿದ್ದಲ್ಲಿ ಅವರನ್ನು ಆ ಗ್ರಾಮದ ಲಾಗಿನ್ಗೆ ವರ್ಗಾಯಿಸಲಾಗುತ್ತದೆ. ಗ್ರಾಮ ಲೆಕ್ಕಾಧಿಕಾರಿಗಳು ಮೊಬೈಲ್ ಆ್ಯಪ್ ಮೂಲಕ ಮ್ಯಾಪಿಂಗ್ ಕೈಗೊಂಡಿದ್ದು, ಜನಗಣತಿಗೆ ಸಿಬ್ಬಂದಿಯನ್ನು ನೇಮಿಸಿದ್ದರಿಂದ ಪಿಂಚಣಿದಾರರ ಪರಿಶೀಲನೆ ಕಾರ್ಯ ಸ್ವಲ್ಪ ನಿಧಾನವಾಗಿದೆ. ಜನಗಣತಿ ಕಾರ್ಯ ಮುಗಿದ ನಂತರ ಮತ್ತೆ ವೇಗವಾಗಲಿದೆ ಈ ಕಾರ್ಯ. ಶೀಘ್ರದಲ್ಲೇ ಇದನ್ನು ಮುಗಿಸಲಾಗುವುದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಮಾತ್ರ ಬಾಕಿ ಇದೆ. ಪಿಂಚಣಿ ಬಾಕಿಗೆ ಪರಿಶೀಲನೆ ಕಾರ್ಯ ಕಾರಣವಲ್ಲ ಎಂದು ಆಯುಕ್ತರು, ಕಂದಾಯ ಇಲಾಖೆ ಇವರು ಸೂಚನೆಯನ್ನು ನೀಡಿದ್ದಾರೆ. 81.88 ಲಕ್ಷ ಫಲಾನುಭವಿಗಳು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಸೇರಿದಂತೆ ಕಂದಾಯ ಇಲಾಖೆ ಯೋಜನೆಯಡಿಯ 12 ಬಗೆಯ ಪಿಂಚಣಿಗಳನ್ನು ನೀಡಲಾಗ್ತಾ ಇದೆ. ಈ ಪಿಂಚಣಿ ಯೋಜನೆಗಳ ಅಡಿಯಲ್ಲಿ 81.88 ಲಕ್ಷ ಫಲಾನುಭವಿಗಳಿದ್ದು, ತಿಂಗಳಿಗೆ 894 ಕೋಟಿ ರೂಪಾಯಿ ನೀಡಬೇಕಾಗಿದೆ. ಪ್ರತಿ ವರ್ಷ ಬಜೆಟ್ನಲ್ಲಿ 10,736 ಕೋಟಿ ರೂಪಾಯಿ ಈ ಒಂದು ಪಿಂಚಣಿ ನೀಡಲು ಮೀಸಲಿಡಲಾಗುತ್ತಿದೆ. ಏನೇ ಆಗಲಿ ಸ್ನೇಹಿತರೆ, ಈಗ ರಾಜ್ಯಾದ್ಯಂತ ಒಂದೇ ಒಂದು ಸುದ್ದಿ, ಪಿಂಚಣಿ ಬಂದಿಲ್ಲ. ಹೌದು, ಪಿಂಚಣಿ ಬಗ್ಗೆ ಇನ್ನೊಂದು ಅಪ್ಡೇಟನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನೀಡಲಾಗುವುದು. ದಯವಿಟ್ಟು ನಮ್ಮ ಚಾನಲನ್ನು ಪ್ರತಿದಿನ ತಪ್ಪದೇ ವೀಕ್ಷಿಸಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ.